ವಿನಾಕಾರಣ ವಿಜೇಂದ್ರ ಅವರ ಇಡೀ ರಾಜ್ಯದಲ್ಲಿ ಜನ ಒಪ್ಪಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಹೇಳ್ತಾರೆ ನಮ್ಮ ಪಕ್ಷ ಸರ್ವನಾಶಕತೆ ಸುಳ್ಳು ಹೇಳಿ ಭರವಸೆಗಳು ಕೊಟ್ಟು ಅಲ್ಪಸಂಖ್ಯಾತರು ಓಲೈಸಕ್ಕೆ ಹೋಗಿ ತುಷ್ಟೀಕರಣ ಮಾಡೋಕ್ಕೆ ಹೋಗಿ ಈ ಜಮೀರ್ ಅಹಮದ್ ಹೇಳಿಕೆ, ಸಿದ್ದರಾಮಯ್ಯನವರ ಹೇಳಿಕೆ ಮತ್ತು ರೈತನ ಬರಗಾಲ ಸಾಲ ಮನ್ನಾ ಮಾಡಲಿ ಅಂತೇಳಿ ಬರಗಾಲ ಬರಲಿ ಅಂತ ರೈತರು ಶಿವನಾಥ್ ಪಾಟೀಲ್ ಅವತ್ತು ಹೇಳಿದರು. ದುಡ್ಡಿಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರು, ವಿವಾದಾತ್ಮಕ ಹೇಳಿಕೆ. ಹೈದರಾಬಾದ್ನಲ್ಲಿ ಏನು ಮಾಡಿದರು, ಒಂದು ಮದುವೆ ಸಂಭ್ರಮದಲ್ಲಿ ಹಣ ಹಿಂಗೆ ಹಾಕ್ಸಂದ್ರ ಮೇಲೆ ಹಣ ಹಾಕ್ಸ್ಕೊಂಡ್ರು. ಮತ್ತು ಮೊನ್ನೆ ಹೇಳಿದ್ದಾರೆ ರೈತರ ಬಗ್ಗೆ, ರೈತರನ್ನ ಅವಮಾನ ಮಾಡಿದ್ದಾರೆ. ಇಂಥ ಪಕ್ಷವನ್ನು ಕಿತ್ತಿಸಬೇಕಂತೇಳಿ ಜನ ಮಾತಾಡ್ತಿದ್ದಾರೆ. ಕಾಂಗ್ರೆಸ್ಸಿನ ಮುಖಂಡರು ಕಾರ್ಯಕರ್ತರು ಬೇಸತ್ತೋಗಿದ್ದಾರೆ. ಏನಪ್ಪ ನಾವು ಸಿದ್ದರಾಮಯ್ಯನವರು ಮಾತಿದ್ರೆ 10,000 ಕೋಟಿ ಅಂತ ಹೇಳ್ತಾರೆ, ಜಮೀರ್ ಅಹಮದ್ ಹಿಂಗೆ ಹೇಳ್ತಾರೆ, ಟಿಪ್ಪು ಸುಲ್ತಾನ್ ಹೆಸರಿಡ್ಬೇಕಂತ ಹೇಳ್ತಾರೆ. ಜನ ಬೇಸತ್ತಿದ್ದಾರೆ, ಕಾಂಗ್ರೆಸ್ಸಿನ ಮುಖಂಡರು ಬೇಸತ್ತಿದ್ದಾರೆ. ರಾಜ್ಯದಲ್ಲಿ ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಸಂಘಟನೆ ಮಜಬೂತಾಗಿದೆ. 28ಕ್ಕೆ 28 100ಕ್ಕೆ 100 ಈ ಕರ್ನಾಟಕ ರಾಜ್ಯದಲ್ಲಿ ಎಂಪಿಗಳು ಗೆಲ್ತಾರೆ. ದೇಶದಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಸಂದರ್ಭದಲ್ಲಿ ನೀವು ನಮ್ಮ ಇರ್ಪಣ್ಣ ಹೇಳ್ದಂಗೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ಬೋದು. ನಿಮ್ಮ ಹೇಳಿಕೆ ನೋಡ್ರಿ, ನಿನ್ನೆ ನಿಮ್ಮ ಹೇಳಿಕೆ ಕೊಟ್ಟಾಗ ಸಿದ್ದರಾಮಯ್ಯನವರು ಟ್ವೀಟ್ ಮಾಡ್ತಾರೆ, ಇದೇ ಕೆಂಪಣ್ಣಿ ನಿಮ್ಮ ಸರ್ಕಾರಕ್ಕೆ 40% ಅಂತ ಹೇಳಿದ್ದಾರೆ. ಅಂದರೆ ಯಾವ ರೀತಿ ನೀವು ಹೊಂದಾಣಿಕೆ ಮಾಡಿಕೊಂಡಿದ್ದೀರಿ? ನೀವು ಜನರಿಗೆ ಕಾಮಿಡಿ ಪೀಸ್ ಆಗ್ತೀರಿ. ಇವತ್ತು ಕಾಂಗ್ರೆಸ್ಸಿನ ವೈಫಲ್ಯಗಳಿಂದ ಹೋರಾಟ ಮಾಡಬೇಕು. ನಮ್ಮ ಸಂಘರ್ಷ ಕಾಂಗ್ರೆಸ್ ವಿರುದ್ಧ, ನಮ್ಮ ಹೋರಾಟ ಕಾಂಗ್ರೆಸ್ ವೈಫಲ್ಯಗಳ ವಿರುದ್ಧ. ಅದರ ಬದಲಾಗಿ ಪ್ರತಿ ದಿವಸ ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡ್ತಿಲ್ಲ. ವಿಜೇಂದ್ರನ ಅಧ್ಯಕ್ಷರು ಮಾಡಿದ ಯಡಿಯೂರಪ್ಪನವರ, ನಿಮಗೆ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳ್ತಿರಲ್ಲ. ಅದೇ ನಮ್ಮ ನರೇಂದ್ರ ಮೋದಿಯವರು ವಿಶ್ವ ಮೆಚ್ಚಿದ ನಾಯಕ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮಾಡಿದ್ದು ಮೋದಿಯವರು. ನೀವು ವಿಜೇಂದ್ರ ಬಗ್ಗೆ ಮಾತಾಡ್ತೀರಿ ಅಂದರೆ ಇದು ಮೋದಿಗೆ ಅಪಮಾನ. ನಿಮಗೆಲ್ಲ ಒಂದು ಕಡೆ ಕರ್ನಾಟಕದಲ್ಲಿ ಹೆಚ್ಚು ಸೀಟ್ ಬರಬಾರ್ದು ಅಂತ ಹೇಳಿ ಒಂದು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಪ್ರತಿ ದಿವಸ ರಾಜ್ಯಾಧ್ಯಕ್ಷ ಬಗ್ಗೆ ಮಾತಾಡಿದ್ರೆ ಪಕ್ಷದ ಬಗ್ಗೆ ಪಕ್ಷಕ್ಕೆ ಅಗೌರವ, ಪಕ್ಷಕ್ಕೆ ಅವಮಾನ ಮಾಡ್ತೀರಿ. ಈ ರೀತಿ ಮಾತಾಡೋದು ಒಳ್ಳೆಯದಲ್ಲ ಅಂತ ಹೇಳಕ್ಕೆ ಇಚ್ಛೆಪಡಿ. 40,000 ಕೋಟಿ ಹಗರಣ ಆಗಿಲ್ಲ. ನಾನು ಎತ್ತಾಳ್ರೆ ಸವಾಲಾಗ್ತೀನಿ. 40,000 ಕೋಟಿ ದಾಖಲೆ ಇದೆ ಅಂತ ಹೇಳ್ತಿರಲ್ಲಪ್ಪ, ಎತ್ತಾಳ್ರೆ ಚರ್ಚೆ ಬರ್ತೀರಾ? ಮಲೇಷ್ಯಾದಲ್ಲಿ ಹಣ ಇಟ್ಟಿದ್ದಾರೆ ಅಥವಾ ದುಬೈ, ಏನು ರೀ ಹೇಳಿಕೆಗಳು? ನಿಮ್ಮ ಹೋರಾಟ ಯಾರ ವಿರುದ್ಧ? ಬಿ ಜೆ ಪಿಯಿಂದ ಗೆದ್ದಿದ್ದೀರಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರ ವಿರುದ್ಧ ಮಾತಾಡ್ತೀರಿ, ರಾಜ್ಯ ನಾಯಕರ ಬಗ್ಗೆ ಅಪಮಾನ ಮಾತಾಡ್ತೀರಿ. ಹೆಸರಿಗಷ್ಟೇ ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳ್ತೀರಿ. ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ, ಇನ್ನು ಮುಂದೆ ಇಂಥ ಹೇಳಿಕೆಗಳನ್ನು ನಮಗೆ ಭಾಳಷ್ಟು ಜನ ಮಾಜಿ ಸಚಿವರು